ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಇನ್ನು ನೀವು ಕೂಡ ನಿಮ್ಮ ಅದೃಷ್ಟದ ಕೀಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇದೇ ಜುಲೈ 26ನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರದಂದು ನೀವು ನೇರವಾಗಿ ಬಂದು ನಿಮ್ಮ ಅದೃಷ್ಟದ ಕೀಯನ್ನ ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ವಾಟ್ಸ್ಆಪ್ ಗ್ರೂಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, 9900513169 ಈ ನಂಬರ್ಗೆ ನೀವು ಜಾಯಿನ್ ಆಗೋದ್ರಿಂದ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಗ್ರೂಪ್ ನಲ್ಲಿ ಸಿಗ್ತಾ ಇರುತ್ತೆ. ಯಾವ ಸಮಯಕ್ಕೆ ಬರಬೇಕು, ಎಲ್ಲಿ ಬರಬೇಕು, ಅದೃಷ್ಟದ ಕೀನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೇಕು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ. ಸೊ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿದ್ದೀರಾ ಅವರು ಮಾತ್ರ ಅದೃಷ್ಟದ ಕೀ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳೇ, ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಸಮಸ್ಯೆಗಳು ಒಂದಕ್ಕಿಂತ ಒಂದು ದೊಡ್ಡದಾಗಿದ್ದಾಗ, ಒಂದು ಮನೇಲಿ ಅನಾರೋಗ್ಯದ ಸಮಸ್ಯೆ ಅಥವಾ ಕೆಲಸ ಇರೋದಿಲ್ಲ, ಏನೋ ತಗೊಳ್ಬೇಕು, ಮನೆ ಖರೀದಿ ಆಗ್ತಾ ಇರೋದಿಲ್ಲ, ಒಂದ್ ರೀತಿ ಲಿಸ್ಟೇ ಇರುತ್ತೆ ಅಂತ ಹೇಳ್ಬೋದು. ಯಾವ್ದನ್ನ ಫಸ್ಟ್ ತರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಈ ತರ ಕಷ್ಟದ ಮೇಲೆ ಕಷ್ಟಗಳಿರುತ್ತೆ ಗುರುಗಳೇ, ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಈ ತರ ಸಮಸ್ಯೆಗೆ ಸಿಕ್ಕಾಕೊಂಡಿರೋರು ಅಟ್ಲೀಸ್ಟ್ ಅದರಿಂದ ಹೊರಗಡೆ ಬಂದು ನೆಮ್ಮದಿಯ ಜೀವನ ಕಾಣ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಗುರುಗಳೇ? ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸಣ್ಣ ಪುಟ್ಟ, ಬಟ್ ಇವ್ರ ಹತ್ರ ಲಿಸ್ಟೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅಂತವ್ರಿಗೆ ಏನಾದ್ರು ರೆಮಿಡಿ ತಿಳಿಸ್ಕೊಡಿ. ಸಮಸ್ಯೆಗಳ ಸರಮಾಲೆ ಖಂಡಿತ ಗುರುಗಳು. ಅವರವರ ಲೆಕ್ಕಾದ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡಿ, ಆಷಾಢ ಮಾಸ ಮಾನುಷ ಕರ್ಮಗಳಿಗೆ ಇಲ್ಲಿ ಅವಕಾಶವಿಲ್ಲ. ಅದು ಕೂಡ ಪೂರ್ವಿಕರು ತುಂಬಾ ಚೆನ್ನಾಗಿನೇ ಈ ಮಳೆ ಮತ್ತು ಗಾಳಿ ಮಿಕ್ಸ್ ಆಗೋ ಈ ತಿಂಗಳನ್ನ ಆಷಾಢದ ಗಾಳಿ ಅಂತಲೂ ಕೂಡ ಕರೀತಾರೆ. ಇಂತಹ ಈ ದೈವಿಕ ಶಕ್ತಿ ಇರುವಂತ ಈ ಮಾಸದಲ್ಲಿಯೇ ನೀವು ಮನೆಯಿಂದ 4 ಪದಾರ್ಥಗಳನ್ನು ತಂದು ನಿಮ್ಮ ಹತ್ತಿರ ಇರತಕ್ಕಂತಹ ದೇವಾಲಯವನ್ನು ಸ್ವಚ್ಛ ಮಾಡುತ್ತಾ ರಂಗೋಲಿಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಗೋಮಯ, ನೀರು, ರಂಗವಲ್ಲಿ ಮತ್ತು ಸ್ವಚ್ಛ ಮಾಡುವ ಪೊರಕೆ, ಇಷ್ಟನ್ನು ನಿಮ್ಮ ಮನೆಯಿಂದ ತೀರಾ ಸಣ್ಣದಾಗ ಒಂದು ಬಾಟಲ್ ನೀರು ಇಟ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ನೀರನ್ನು ಬಳಸ್ಕೊಳ್ಳಿ, ಅದ್ರ ಜೊತೆಗೆ ನೀರು ಹಾಕಿ. ನಿಮ್ಮ ಮನೆಯಿಂದ ಆದಷ್ಟು ಈ ಆಷಾಢ ಮಾಸದ ಕೊನೆಗೆ ಬರ್ತಕ್ಕಂಥ ದಿನಗಳು, ಅದು ಮಂಗಳವಾರ, ಬುಧವಾರ, ಗುರುವಾರ, ಯಾವುದೇ ದಿನವಾಗಲಿ ಇದನ್ನು ಮಾಡ್ತೀನಿ ಅಂತಂದ್ರೆ ನಿಮ್ಮ ಕಷ್ಟಗಳ ಮುಂದೆ ಮಾಯ. ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಾನು ಯಾರೋ ಒಬ್ಬರಿಗೆ ಯಲ್ಲಮ್ಮ ದೇವಸ್ಥಾನದ ಬಳಿ ಈ ಸೇವೆ ಮಾಡಕ್ಕೆ ಹೇಳಿದ್ದೆ. ಚೆನ್ನಾಗಿದ್ದ ಮಕ್ಕಳು ತಂದೆ ತಾಯಿಗೆ ಅಷ್ಟು ಹಿಂಸೆ ಕೊಡ್ಲಿಕ್ಕೆ ಪ್ರಾರಂಭಿಸ್ಬಿಟ್ರು. ಅಪ್ಪ ಅಮ್ಮ ಇಲ್ಲದೆ ಒಂದು ಹೊತ್ತು ಊಟ ಮಾಡಕ್ಕಾಗದೇ ಇರೋಂಥ ಮಕ್ಕಳು ಮಾಡ್ತಿರ್ಲಿಲ್ಲ, ಅಮ್ಮ ಕಾಣಿಸಿಲ್ಲ ಅಂದ್ರೆ. ಕಾಲೇಜ್ ಸ್ಟೂಡೆಂಟ್ ಆದ್ರೂ ಕೂಡ ಆ ತರ ಇದ್ದ ಮಕ್ಕಳು ಜಾಬ್ ಹೋದ್ಮೇಲೆ ವ್ಯತಿರಿಕ್ತ ಎಲ್ಲೋ ಇರ್ತಾರೆ. ಇವರು ಉಂಡ ಎದ್ದಕ್ಕೆ ಕೇಳಲಿಲ್ಲ, ಅಷ್ಟು ಪಡಿಪಾಟ್ಲೆ ಕಷ್ಟ. ಆ ತಾಯಿ 4 ಮಂಗಳವಾರ ಮಾಡಿದ್ಲು. ಇನ್ನು ಅದು ಹೇಳೋದು ಬೇಡ, ಅಷ್ಟೇ ಅವ್ರ ಹತ್ರ ಸಾರಿ ಕೇಳಿಕೊಂಡು ಪಡಿಪಾಟ್ಲ ಅನುಭವಿಸಿದ್ರು. ಮತ್ತೆ ಸರೆಂಡರ್ ಆಗ್ಬಿಟ್ರು ತಂದೆ ತಾಯಿಗೆ. ಹಾಗೆ ನಿಮ್ಮ ಕಷ್ಟಗಳು ಯಾವುದಾದ್ರೂ ಇರಬಹುದು, ಒಂದು ದೇವಾಲಯದ ಬಳಿ ಆ ಸಗಣಿ ಹಾಕಿ ಸಾರಿಸಿ ರಂಗವಲ್ಲಿ ಇಡತಕ್ಕಂತಹದ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ನೀವು ಮಂಗಳವಾರ ಒಂದೇ ದಿನ ಮಾಡ್ತೀರಾ, ಮಾಡಿ. ಇಲ್ಲ ಗುರು, ನಾನು ಮತ್ತೂ ಒಂದಿನ ಮಾಡ್ತೀನಿ, ಸೇವೆ ಮಾಡ್ತಕ್ಕಂಥದ್ದು ಅವಕಾಶ ಸಿಕ್ಕಿದೆ ನನಗೆ ಅನ್ನೋದಾದರೆ ಒಟ್ಟಾರೆ ಈ 4 ಪದಾರ್ಥವನ್ನ ಮನೆಯಿಂದ ತೆಗೆದುಕೊಂಡು ಹೋಗಿ ಅಂತ ಹೇಳುತ್ತೆ. 4 ಕಷ್ಟಗಳು ನಮಗಿದೆ, 40 ಕಷ್ಟಗಳು ನಮಗಿದೆ, ಇನ್ನೂ ಹೆಚ್ಚಿಗಿದೆ. ಎಷ್ಟು ನಾವು ಹೇಳಿಕೊಂಡ್ರೂ ಕೂಡ ಆ ಗೋಮಯ ಅಲ್ಲಿ ಹಾಕಿ ಸಾರಿಸಿದ್ರೆ ನಿಮ್ಮ ಕಷ್ಟಗಳನ್ನೆಲ್ಲರೂ ಸಾರಿಸ್ತಾರೆ. ಎಷ್ಟು ಜನ ಭಕ್ತರು ಬಂದು ಹೋಗ್ತಾರೋ, ಯಾವ ಭಕ್ತರು ಎಲ್ಲೆಲ್ಲಿ ಹೋಗಿ ಬಂದಿದ್ರೋ, ಅವ್ರ ಪಾದಗಳು ಎಲ್ಲೆಲ್ಲಿ ಹೋಗಿ ಬಂದಿತ್ತೋ, ಯಾವ ಕ್ಷೇತ್ರಕ್ಕೆ ಹೋಗಿ ಬಂದಿತ್ತೋ ಅವರೆಲ್ಲರ ಕೃಪೆ ನಿಮಗಾಗುವಂಥದ್ದು ಬರೆದಿಟ್ಕೊಂಡು. ಮತ್ತೆ ಆ ದೇವಸ್ಥಾನದ ಬಳಿ ಯಾವಾಗ ಅದನ್ನು ಸಾರಿಸಿ ಗುಡಿಸ್ತಾರ ಗೊತ್ತಿಲ್ಲ. ಅದಕ್ಕೆ ನೀವು ಆ ಗೋಮಯವನ್ನ ಹಾಕಿ ಆ ದೇವಾಲಯದ ಪ್ರಾಂಗಣದಲ್ಲಿ ಸಾರಿಸಿ ರಂಗವಲ್ಲಿ ಅದು ಅಲಂಕೃತ್ಯ ರಂಗವಲ್ಲಿಯನ್ನು ಇಡುವಂಥದ್ದು ಬೆಳಗಿನ ಜಾವ. ಇದು ಒಂದು ಸಲ ಮಾಡಿ ನಿಮ್ಮ ಹರಕೆ ಮಾಡ್ಕೊಳ್ಳಿ. ಆಮೇಲೆ ಸ್ನಾನ ಮಾಡಿದ ಎಲ್ಲಾದ್ರೂ ಹೋಗ್ಬಿಟ್ಟಿರಿ, ಹೆಂಗಿದ್ರು ಸಾರಿಸಿದ ಮೇಲೆ ಆಮೇಲೆ ಬಂದ್ ಮಾಡೋದು ಇದು ಯಾವತ್ತೂ ಮಾಡಬೇಡಿ.
ಜೀವಿತ ಕಾಲದಲ್ಲಿ ಮಾಡ್ಬೇಕು, ಮನೆಯಲ್ಲೂ ಮಾಡಬೇಕು, ಸ್ವಚ್ಛವಾಗೇ ಹೋಗ್ಬೇಕು. 100% ಮನೆಯಲ್ಲಿ ಮಾಡಬೇಕಾದ್ರೆ ಇವರು ಸ್ನಾನ ಮಾಡ್ಕೊಂಡು ಅವೆಲ್ಲ ಮಂಗಳಪ್ರದವೇ. ಆ ಪೊರಕೆಯಿಂದ ಹಿಡಿದು ಸಗಣಿಯಿಂದ ಹಿಡಿದು ನೀವು ಮನೆಗೊಳಿಸಿ ಎಲ್ಲ ಕೆಲಸವೂ ಕೂಡ ನೀವು ಸ್ವಚ್ಛ ಆಗಿ ಅವರನ್ನ ಕೈಲಿ ಹಿಡ್ಕೋಬೇಕು. ಸಗಣಿಯನ್ನು ಪೊರಕೆನೆಲ್ಲ ಕೂಡ ಆ ಮನೆ ಮುಂದ್ಗಡೆ ತತ್ಪೂರ್ವ ಹಿಂದಿನ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಆ ತಲೆಗೆ ಬಟ್ಟೆ ಸುತ್ತಕೊಂಡು ಆ ಸಗಣಿ ಅಥವಾ ನೀರು ಹಾಕಿ ರಂಗವಲ್ಲಿ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಸುಪ್ರಭಾತ ಅವ್ರ ಕಿವಿ ಕೇಳ್ತಾ ಇರಬೇಕು. ಮನೆಯಲ್ಲಿ ಹಾಕೋ ಸುಪ್ರಭಾತ 6 ಗಂಟೆಗೆ ನಾವು ನೀರು ಹಾಕಿ ರಂಗವಲ್ಲಿ ಹಾಕ್ತಿದ್ವಿ, ಆ ಸುಪ್ರಭಾತ ಕೇಳ್ತಾ ಇದ್ದಂದ್ರೆ ಇನ್ನು ಹೇಳುತ್ತಿರು ಆ ಮನೆಗೆ ಈ ಪ್ರತಿನಿತ್ಯ ಮೃಷ್ಟಾನ್ನ ತಿನ್ನುವಂಥ ಯೋಗ ಬರುತ್ತಂತೆ. ಪ್ರತಿನಿತ್ಯ ನಾವು ಮಾಡಿರ್ತಕ್ಕಂತಹ ಪಾಪಕೃತ್ಯಗಳಿಂದ ದೂರ ಬರುತ್ತಾ ಏಳಿಗೆ ದಿನೇ 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 ಅಭಿವೃದ್ಧಿ ಆಗುತ್ತಂತೆ. ಅದಕ್ಕಾಗಿ ನಿಮ್ಮನ್ನು ಆವರಿಸಿದ ಯಾವ ಕಷ್ಟ ಇದೆಯೋ ಅದು ಈ ಸಗಣಿಯಿಂದ, ನಿಮ್ಮ ಮನೆಯ ನೀರಿನಿಂದ, ನಿಮ್ಮ ಮನೆಯ ಪೊರಕೆ ತರೋದ್ರಿಂದ, ನಿಮ್ಮ ಮನೆಯಿಂದ ಬಂದಿರೋ ರಂಗೋಲಿ ಪುಡಿಯಿಂದ ಈ 4 ಪದಾರ್ಥಗಳು ಅಲ್ಲಿ ಬಳಸೋದ್ರಿಂದ ಕ್ಲಿಯರ್ ಆಗುವಂಥದ್ದು. ಮತ್ತೆ ನಿಮ್ಮ ಪರಿಕರಗಳು ಏನಿದ್ದಾವೆ ಅದನ್ನು ಮನೆಗೆ ತನ್ನಿ, ಅಭ್ಯಂತರವಿಲ್ಲ. ಆದರೆ ಪ್ರಾತಃ ಕಾಲದಲ್ಲಿ ಒಂದು ಮಂಗಳವಾರ ಅಥವಾ ಈ ಒಂದು ಆಷಾಢ ಮಾಸದ್ದು ಏನಿದೆಯೋ ಕೊನೆಗೊಳ್ತಕ್ಕಂಥದ್ದು, ಶ್ರಾವಣ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು, ಆಷಾಢ ಮಾಸದ ಕೊನೆಯ ವಾರ ಇದೆಯಲ್ಲ, ಅಲ್ಲಿ ನಿಮ್ಮ ಕಷ್ಟಗಳು ಕೊನೆ ಆಗಬೇಕು. ಯಾರು ಹೇಳ್ತಾರಲ್ಲ, ಇಲ್ಲೊಂದು ಪದವೂ ಕೂಡ ಇದೆ, ನಮಗೂ ಕೂಡ ಆಷಾಢ ಮುಗಿದು ಶ್ರಾವಣ ಬಂದಂಗೆ ಒಳ್ಳೆ ದಿನಗಳು ಬರ್ತವೆ ಅಂತ. ಶ್ರಾವಣ ಮಾಸ ಅಂದ್ರೆ ಒಳ್ಳೆ ದಿನ, ಅಲ್ಲಿಗೆ ಶ್ರಾವಣ ಮಾಸ ಅಂದ್ರೆ ರಾಜಯೋಗದ ದಿನ, ಲಕ್ಷ್ಮೀನಾರಾಯಣರು ಮನೆಗೆ ಬರುವಂಥ ದಿನ. ಇದನ್ನು ಸಾರಿಸಿದಾದ್ಮೇಲೆ ನಮ್ಮ ಕಷ್ಟಗಳಲ್ಲಿ ಸಾರಿಸಿದ ಹಾಗೆ ಮಹಾಲಕ್ಷ್ಮೀ ನಾರಾಯಣ ಮನೆಗೆ ಬರಲೇಬೇಕು. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಇದೇನು ನೀವು ಕಳ್ಕೊಳ್ಳೋದಿಲ್ಲ. ಖುಷಿಯಿಂದ ಸಂತೋಷವಾಗಿ ಇದನ್ನು ಮಾಡಿ. ನನಗೆ ಸೇವೆ ಮಾಡಕ್ಕೆ ಇಷ್ಟ ಗುರುಗಡೆ, ಇಷ್ಟ ಇಲ್ಲದಿದ್ದರೂ ಕೂಡ ಆ ದೇವಸ್ಥಾನದಲ್ಲಿ ಒಂದು ಸೇವೆ ಅಂತ ಮಾಡಿ. ನೀವು ಯಾರೋ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಇದನ್ನ, ಯಾಕೆ ಅಂತ ಕೇಳ್ತಾರೆ. ದೇವಸ್ಥಾನದಲ್ಲಿ ಯಾರು ಕೇಳಲ್ಲ ಹಾಗೆ. ನೀವು ಯಾವಾಗ ಬೇಕಾದ್ರೂ ಸೇವೆ ಮಾಡ್ಬೋದು, ಆನಂದವಾಗಿ ಮಾಡಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಕಷ್ಟಗಳ ಸರಮಾಲೆ ಇದೆ, ಒಂದ್ರ ಮೇಲೆ ಒಂದು ಕಷ್ಟಗಳಿದೆ. ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಾವು ಯಾವ ರೀತಿಯಾಗಿರುವಂತ ಸೇವೆಯನ್ನ ಮಾಡಬೇಕು, ಗೋಮಯನ್ನ ಬಳಸ್ತಾ. ಇನ್ನು ಮುಖ್ಯವಾಗಿ ನಾವು ಸ್ವಚ್ಛ ಆಗಿ ಈ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಉತ್ತಮವಾಗಿರುವಂತ ವಿಚಾರವನ್ನ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಕಷ್ಟಗಳ ಮೇಲೆ ಕಷ್ಟ ಇದೆ, ಎಲ್ಲಿ ಹೋದ್ರೂ ಪರಿಹಾರ ಸಿಗ್ತಿಲ್ಲ ಅಂತಂದ್ರೆ ಈಗಷ್ಟೇ ಗುರುಜಿ ತಿಳಿಸಿದಂತ ಈ ಒಂದು ರೆಮಿಡಿಯನ್ನ ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ಏನೆಲ್ಲ ವಿಶೇಷ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೀವು ನಿಮ್ಮ ಅದೃಷ್ಟದ ಕೀಯನ್ನ ಪಡೆದುಕೊಳ್ಳೋದಕ್ಕೆ ಕೆಲವೇ ದಿನಗಳು ಉಳಿದಿರುವಂತದ್ದು ಜುಲೈ 26ನೇ ತಾರೀಕು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ನಂಬರ್ 9900513169 ಈ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯಿನ್ ಆಗೋದ್ರಿಂದ ಪ್ರತಿಯೊಂದು ಅಪ್ಡೇಟ್ಸು, ಇನ್ವಿಟೇಷನ್, ಯಾವ ಸಮಯಕ್ಕೆ ನೀವು ಬರಬೇಕು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಈ ಗ್ರೂಪ್ ನಲ್ಲಿ ಸಿಗುತ್ತೆ. ನೀವು ನೇರವಾಗಿ ಬಂದು ನಿಮ್ಮ ಅದೃಷ್ಟದ ಕೀನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.